ಒಂದೆಡೆ ಮಲೆನಾಡು ತಪ್ಪಲು, ಇನ್ನೊಂದೆಡೆ ಕರಾವಳಿ ಭಾಗಕ್ಕೆ ಹೊಂದಿಕೊಂಡಿರುವ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಕೆಂಪು ಕಲ್ಲು ಗಣಿಗಾರಿಕೆ ಪ್ರದೇಶ ಎಂದೇ ಪ್ರಸಿದ್ಧಿ ಪಡೆದಿರುವ ಮತ್ತು ಕುಂಬಾರ ಸಮುದಾಯದ ಮಣ್ಣಿನ ಪಾತ್ರೆ ತಯಾರು ಮಾಡುವ ಪ್ರಸಿದ್ಧ ಸ್ಥಳ ಇದಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಉತ್ತಮ ಬೆಳವಣಿಗೆ ಹೊಂದುತ್ತಿರುವ ಆಲೂರು ಗ್ರಾಮ ಪಂಚಾಯತ್ ಎಲ್ಲರನ್ನ ತನ್ನೆಡೆಗೆ ಆಕರ್ಷಿಸುವಂತಹ ವಿಶಾಲವಾದ ನೂತನ ಕಟ್ಟಡ ನಿರ್ಮಾಣವಾಗಿತ್ತು. ಗ್ರಾಮಸ್ಥರಿಗೆ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನೂತನ ಕಟ್ಟಡದ ಉದ್ಘಾಟನೆಯನ್ನ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಲೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರಾಜೇಶ್ ಎನ್ ದೇವಾಡಿಗ ವಹಿಸಿದ್ದರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು, 70 ಲಕ್ಷದ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಇನ್ನು 25 ಲಕ್ಷಕ್ಕೂ ಹೆಚ್ಚಿನ ಕಾಮಗಾರಿ ಬಾಕಿ ಇದೆ. ಮುಂದಿನ 1 ವರ್ಷದಲ್ಲಿ ಪಂಚಾಯತ್ನ ಸಂಪನ್ಮೂಲ ಹೆಚ್ಚು ಮಾಡಿಕೊಂಡು ಕಟ್ಟಡ ಸಂಪೂರ್ಣ ಪೂರ್ಣಗೊಳಿಸುವ ಭರವಸೆ ಇದೆ ಮತ್ತು ಗ್ರಾಮಸ್ಥರ ಅನುಕೂಲಕ್ಕಾಗಿ ಒಂದೇ ಸೂರಿನಡಿ ಎಲ್ಲ ಕಚೇರಿಗಳು ಹೊಂದಿದ್ದು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಈ ಕಟ್ಟಡದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಪಂಚಾಯತ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಇವತ್ತು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿದೆ. ತುಂಬ 40 ವರ್ಷದ ಹಿಂದಿನ ಈ ಒಂದು ಕಟ್ಟಡವನ್ನು ನಾವಲ್ಲೇ ಡಮಾಲಿಷ್ ಮಾಡಿ ಫೆಬ್ರವರಿ 17ನೇ ತಾರೀಕಿನ ದಿವಸ ನಾವು ಶಂಕುಸ್ಥಾಪನೆಯನ್ನು MLA ಅವ್ರ ಕೈಯಿಂದ ಮಾಡಿಸ್ಕೊಂಡು, ಅದಾದ ನಂತರ ಕಟ್ಟಡ ನಿರ್ಮಾಣ ಸಮಿತಿ ಅಂತ ಒಂದು ರಚನೆ ಮಾಡಿಕೊಂಡು ಶ್ರೀಯುತ ಸುಬ್ಬಣ್ಣ ಶೆಟ್ಟಿ ಅವರ ಅಧ್ಯಕ್ಷತೆಯನ್ನು ತಗೊಂಡು, ಹಾಗೆ ನಮ್ಮ ಗುತ್ತಿಗೆದಾರರಂಥ ಗುಂಡು ಪೂಜಾರಿ ಹರವರಿ ಇವರು ಅತಿ ಉತ್ತಮವಾಗಿ ಕೇವಲ 9 ತಿಂಗಳಲ್ಲಿ ನಮಗೆ ಕಟ್ಟಡವನ್ನು ಮಾಡಿ ಬಿಟ್ಕೊಟ್ಟಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇತ್ತು. ಅದರಲ್ಲಿ ಸಾಧಾರಣ ಒಂದು 75 ಲಕ್ಷ ರೂಪಾಯಿವರೆಗೆ ನಾವು ಕೆಳಗೆ ಮತ್ತು ಮೇಲ್ಭಾಗದ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ಸಾಧಾರಣ ಇನ್ನೂ ಒಂದು 25 ಲಕ್ಷ ರೂಪಾಯಿ ಅನುದಾನ ಕೊರತೆ ಇದೆ. ಮೇಲ್ಭಾಗದಲ್ಲಿ ನೀವು ನೋಡಿರ್ಬೋದು, ಸ್ಲ್ಯಾಪ್ ಆಗಿ ಹಾಗೆ ಬಿಟ್ಟಿದ್ದೇವೆ. ಮುಂದೆ ಅದನ್ನು ಮುಂದುವರಿಸ್ಕೊಳ್ಬೇಕು ಅಂತ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ಹೆಚ್ಚಿನ ಅನುದಾನಕ್ಕಾಗಿ ಒಂದು ಪ್ರಸ್ತಾವನೆಯನ್ನು ಸರ್ಕಾರದ ಮುಂದೆ ಇಟ್ಕೊಂಡಿದ್ದೇವೆ. ಅದೇ ರೀತಿ ಅಂಗವಿಕಲರ ಪುನಶ್ಚೇತನ ಕಟ್ಟಡ ಇರ್ಬೋದು, ಹಾಗೆ ಗ್ರಂಥಾಲಯ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಂದು 20 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಕೊಂಡು ಅದರದ್ದೇ ಆದಂಥ ಒಂದು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಹಾಗೆ ನಮ್ಮ ಸಮಸ್ತ ಎಲ್ಲ ನಾಗರಿಕರು ಕೂಡ ನಮಗೊಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಹಿಂದಿನ ಅಧ್ಯಕ್ಷರುಗಳಿರ್ಬೋದು, ಮಾಜಿ ಮೆಂಬರ್ಗಳಿರ್ಬೋದು, ಉದ್ಯೋಗ ಖಾತ್ರಿಯವರಿರ್ಬೋದು, ಸಂಜೀವಿನಿ ಒಕ್ಕೂಟದವರಿರ್ಬೋದು, ಅಥವಾ ಹಾಗೆ NRLM ಎಲ್ಲ ಸಂಘ ಸಂಸ್ಥೆಗಳು, ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವೆಲ್ಲರನ್ನ ಈ ಸಂದರ್ಭದಲ್ಲಿ ಪ್ರಶಂಸಿಸಿ ಅವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುವುದು ಕೂಡ ನಮ್ಮ ಕರ್ತವ್ಯ. ಆಲೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೂಪಾ ಗೋಪಿಯವರು ಮಾತನಾಡಿ, ನಾನು ಈ ಪಂಚಾಯತ್ಗೆ ಬಂದ ಮೇಲೆ ಗ್ರಾಮಸ್ಥರ ಪ್ರಯೋಜನಕ್ಕೆ ತಕ್ಕಂತೆ ಕಟ್ಟಡದ ನಿರ್ಮಾಣ ಮಾಡಿದ್ದೇವೆ. ಒಂದೇ ಸೂರಿನಡಿ ಸಂಜೀವಿನಿ ಸಂಘ, ಕಂದಾಯ ಕಚೇರಿ, ಅರಿವು ಕೇಂದ್ರ, ಸಭಾಂಗಣ, ಅಂಚೆ ಕಚೇರಿ ನಿರ್ಮಾಣ ಮಾಡಿದ್ದು ನನಗೆ ಖುಷಿ ತಂದಿದೆ. ಕಟ್ಟಡದ ಸಂಪೂರ್ಣ ಪ್ರಯೋಜನವನ್ನು ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಎಂದರು. ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವಿದ್ದು, ಇಂದಿನ ಈ ಕಾರ್ಯಕ್ರಮ ನೆರವೇರಲಿಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಸ್ವಂತ ಅನುದಾನ, ಹಾಗೆ ನಮ್ಮ 15ನೇ ಹಣಕಾಸು ಅನುದಾನ, ಹಾಗೆ ತಾಲೂಕ್ ಪಂಚಾಯತ್ ಅನುದಾನ, ಹಾಗೆ MLA ಹಾಗೂ MLC ಇವರ ಅನುದಾನಗಳನ್ನೆಲ್ಲ ಸೇರಿಸಿ ಒಟ್ಟು ಒಂದು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಈ ದಿನ ಅದು ಶುಭಾರಂಭಗೊಂಡಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೆ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಹಾಜರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ ಹಾಗೂ ಸರ್ಕಾರದಿಂದ ಸಿಗುವ ಇನ್ನಷ್ಟು ಅನುದಾನವನ್ನು ಕೊಡಿಸುವುದಾಗಿ ಅವರು ಭರವಸೆಯನ್ನ ನೀಡಿದರು. ಎಲ್ಲರೂ ಉದ್ಯಮ ಮಾಡುವುದು ಲಾಭಕ್ಕಾಗಿ, ಆದರೆ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಎಂದರೆ ಅವರೇ ಗುಂಡು ಪೂಜಾರಿ ಹರವರಿಯವರು. ಹೌದು, ಆಲೂರು ಗ್ರಾಮ ಪಂಚಾಯತ್ಗೆ ನೂತನ ಕಟ್ಟಡ ನಿರ್ಮಾಣ ಮಾಡಲು ಸರಿಸುಮಾರು 70 ಲಕ್ಷ ಸರ್ಕಾರದ ಹಣ ಮಂಜೂರು ಮಾಡಲಾಗಿದೆ. ಆದರೆ ಈ ಕಟ್ಟಡ 1 ಕೋಟಿಗೂ ಹೆಚ್ಚಿನ ಕಟ್ಟಡ ನಿರ್ಮಾಣವಾಗಿದೆ. ನನಗೆ ಆಲೂರು ಗ್ರಾಮಸ್ಥರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಲಾಭವನ್ನು ಪಡೆಯದೆ ನನ್ನಲ್ಲಾದ ಶಕ್ತಿ ಮೀರಿ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಗ್ರಾಮಸ್ಥರು ಖುಷಿಯಾಗಿ ಕಟ್ಟಡದ ಪ್ರಯೋಜನ ಪಡೆದರೆ ಸಾಕು, ಅದುವೇ ನನ್ನ ಆಸೆ ಎಂದು ಹೇಳಿದರು. NREGಯಿಂದ 20 ಲಕ್ಷ, ಹಾಗೆ ಪ್ರಥಮವಾಗಿ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ 5 ಲಕ್ಷ, ಹಾಗೆಯೇ ಮಾನ್ಯ ಶಾಸಕರು 5 ಲಕ್ಷ, ಹಾಗೆ ಮಾನ್ಯ MLC ಅವರು ಮಂಜುನಾಥ್ ಪಾಂಡೆ ಅವರ ಅನುದಾನದಿಂದ 5 ಲಕ್ಷ,
ಹಾಗೆ 1 ಲಕ್ಷ ಪಂಚಾಯತಿನಿಂದ 15 ಹಣಕಾಸು ಮತ್ತು ವರ್ಗ 1 ಹೀಗೆ ಟೋಟಲಿಯಾಗಿ ಒಂದು 60 ಲಕ್ಷ 75 ಲಕ್ಷ ಅಂತ ಹೇಳಿದ್ದಾರೆ ತಿಳಿರೋ 60 ಲಕ್ಷ ಅನುದಾನದಲ್ಲಿ ಮತ್ತು ಮುಂದುವರಿದ ಕಾಮಗಾರಿ. ಒಂದು ವೇಳೆ ಕೆಲಸ ಕಡಿಮೆ ಆದರೆ ಹಣ ಮುಂದುವರಿದ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಂಜಾತ್ ಬಂಡವರು ಆಶ್ವಾಸನೆ ಕೊಟ್ಟಿದ್ದಾರೆ. ಕಾಮಗಾರಿಯನ್ನು ಸಂಪೂರ್ಣ ಮಾಡಿ ಹಣ ಮತ್ತೆ ನೋಡುವಂಥ ಕಾಮಗಾರಿಯನ್ನು ಮಾಡಿದ್ದೇನೆ. ಕಾರ್ಯಕ್ರಮದಲ್ಲಿ ಈ ಹಿಂದೆ ಆಲೂರು ಗ್ರಾಮ ಪಂಚಾಯತ್ನಲ್ಲಿ ಆಡಳಿತ ಮಾಡಿದ ಮಾಜಿ ಅಧ್ಯಕ್ಷರಿಗೆ ಹಾಗೂ ಪಿಡಿಒ ಅಧಿಕಾರಿಗಳನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಬೈಂದೂರು ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಾರನಕಟ್ಟೆ ಮಂಜೂರು, ಕೊಲ್ಲೂರು ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಬಾಬು ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಚಯ್ಯ ಶೆಟ್ಟಿ, ಸುಬ್ಬಣ್ಣ ಶೆಟ್ಟಿ, ಕಟ್ಟಡ ರಚನಾ ಸಮಿತಿಯ ಅಧ್ಯಕ್ಷರು, ಉದ್ಯಮಿ ಗುಂಡು ಪೂಜಾರಿ ಹರಹರಿ ಹಾಗೂ ಪಂಚಾಯತ್ನ ಸದಸ್ಯರು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕಟ್ಟಡ ನಿರ್ಮಾಣ ಮಾಡಿದ ಗುತ್ತಿಗೆದಾರರಾದ ಗುಂಡು ಪೂಜಾರಿ ಹರವರಿ ಅವರಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಗೌರವದ ಸನ್ಮಾನ ನಡೆಯಿತು. ರೂಪಾ ಗೋಪಿ ಅವರು ಸ್ವಾಗತಿಸಿ ರಾಜೇಶ್ ರೇವಾಡಿಗ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಉದಯ್ ಶೆಟ್ಟಿ ಹಾಗೂ ವಾಸು ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಅನುಭವನೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ಎಲ್ಲ ಗ್ರಾಮಸ್ಥರು ತಮಗಿದು ಗುಂಡು ಪೂಜಾರಿ ಅವರೇ ವಂದನೆ, ಅಭಿನಂದನೆಗಳು. ತಮ್ಮ ಶ್ರಮ ಎಲ್ಲರೂ ಮೆಚ್ಚುವಂತದ್ದು, ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತದ್ದು, ಪ್ರೇರಣೆಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕ ವಂದನೆ, ಅಭಿನಂದನೆಗಳು ಗುಂಡು ಪೂಜಾರಿ ಅವರಿಗೆ.